ಕಾಲೇಜಿನ ಮುಂದೆ ಸುರಿಯುತ್ತಿದ್ದ ಮಳೆ ಇನ್ನೂ ಜೋರಾಗುತ್ತಿತ್ತು. ವಿದ್ಯಾರ್ಥಿಗಳು ಶೆಲ್ಟರ್ ಕೆಳಗೆ ನಿಂತು ಮಳೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದರು. ಆದರೆ ಆ ಜನಸಮೂಹದ ಮಧ್ಯೆ ಸಾನ್ವಿಯ ಗಮನ ಮಾತ್ರ ರಿಷಬ್ ಮೇಲೆಯೇ ಇತ್ತು. ಅವನು ಎಂದಿನಂತೆ ಗಂಭೀರವಾಗಿಯೇ ಕಾಣುತ್ತಿದ್ದ. ಆದರೆ ಅವನ ಕಣ್ಣುಗಳಲ್ಲಿ ಇವತ್ತು ಏನೋ ವಿಭಿನ್ನ ಶಾಂತಿ ಇತ್ತು. ಸಾನ್ವಿಯನ್ನು ನೋಡಿದ ಕ್ಷಣ ಅವನ ಮುಖದ ಕಠಿಣತೆ ಸ್ವಲ್ಪ ಮೃದುವಾದಂತೆ ಅನಿಸಿತು. ಬನ್ನಿ ಎಂದು ಅವನು ನಿಧಾನವಾಗಿ ಹೇಳಿದ. ಸಾನ್ವಿ ಮಾತಿಲ್ಲದೆ ಅವನ ಹಿಂದೆ ನಡೆದು ಹೋದಳು. ಕಾಲೇಜಿನ ಗೇಟ್ ಹತ್ತಿರ ಮೆಕ್ಯಾನಿಕ್ ಶಾಪ್ ಮುಂದೆ ಅವಳ ಸ್ಕೂಟರ್ ನಿಂತಿತ್ತು. ಸರ್ವಿಸ್ ಮಾಡಿದ್ದಾರೆ, ಈಗ ಪ್ರಾಬ್ಲಮ್ ಬರಲ್ಲ ಎಂದ ರಿಷಬ್. ಸಾನ್ವಿ ಆಶ್ಚರ್ಯದಿಂದ ಸ್ಕೂಟರ್ ನೋಡಿದಳು. ನೀವು ಇಷ್ಟೆಲ್ಲ ಏಕೆ ತೊಂದರೆ ತೆಗೆದುಕೊಂಡ್ರಿ? ಅಣ್ಣ ಸರಿ ಮಾಡಿಸ್ತೀನಿ ಅಂದಿದ್ದ. ಬಿಕಾಸ್ ಇಟ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ ಮಾತು ಕೇಳಿ ಅವಳ ಕಣ್ಣುಗಳಲ್ಲಿ ಅಚ್ಚರಿ ಮೂಡಿತು. ರೆಸ್ಪಾನ್ಸಿಬಿಲಿಟಿ? ಆ ದಿನ ನಾನು ನಿಮ್ಮನ್ನು ಅಲ್ಲಿಂದ ಕರೆದುಕೊಂಡು ಹೋದಾಗಲೇ ಹೇಳಿದ್ದೆ ರಿಪೇರಿ ಮಾಡೋಕ್ಕೆ ಕೊಡಲಿಕ್ಕೆ. ಇವಾಗ ರೆಡಿ ಇದೆ ಎಂದು ಕಾಲ್ ಮಾಡಿದ್ದಾರೆ. ಅದಕ್ಕೆ ಅವನು ವಾಕ್ಯ ಅರ್ಧದಲ್ಲೇ ನಿಲ್ಲಿಸಿದ. ಸಾನ್ವಿಗೆ ಮೊದಲ ಬಾರಿಗೆ ಅವನ ಗಂಭೀರ ವ್ಯಕ್ತಿತ್ವದ ಹಿಂದೆ ಇರುವ ಕಾಳಜಿ ಕಾಣಿಸಿತು. ಥ್ಯಾಂಕ್ ಯು ಎಂದು ಅವಳು ಮನಸಾರೆ ಹೇಳಿದಳು. ಕ್ಷಣಕಾಲ ಇಬ್ಬರ ನಡುವೆ ಮೌನ ಆವರಿಸಿತು. ಮಳೆಯ ಹನಿಗಳು ರಸ್ತೆ ಮೇಲೆ ಬಡಿದು ವಿಚಿತ್ರ ಸಂಗೀತ ಸೃಷ್ಟಿಸುತ್ತಿದ್ದವು. ಅಷ್ಟರಲ್ಲಿ ರಿಷಬ್ ಫೋನ್ ರಿಂಗ್ ಆಯಿತು. ಅವನು ಸ್ಕ್ರೀನ್ ನೋಡಿದ ಕ್ಷಣ ಮುಖ ಮತ್ತೆ ಗಂಭೀರವಾಯಿತು. ಹೇಳಿ. ಅವನ ಧ್ವನಿ ಸಂಪೂರ್ಣ ಬಿಸ್ನೆಸ್ ಟೋನ್ಗೆ ಬದಲಾಗಿತ್ತು. ಸರ್, ಇನ್ವೆಸ್ಟರ್ ಆಲ್ರೆಡಿ ಅರೈವ್ಡ್ ಎಂದು ಆ ಕಡೆ ರೋಹಿತ್ ಆತಂಕದಿಂದ ಹೇಳುತ್ತಿದ್ದ. ಇನ್ನು 20 ನಿಮಿಷದಲ್ಲಿ ಬರ್ತೀನಿ. ಕಾಲ್ ಕಟ್ ಮಾಡಿ ಅವನು ಸಾನ್ವಿಯತ್ತ ತಿರುಗಿದ. ನೀವು ಹುಷಾರಾಗಿ ಹೋಗಿ. ಸಾನ್ವಿ ತಲೆ ಹಾಡಿಸಿದಳು. ರಿಷಬ್ ಹೋಗಲು ತಿರುಗಿದರೂ ಏನೋ ನೆನಪಾದಂತೆ ಮತ್ತೆ ನಿಂತ. ಬೈ ದ ವೇ, ಸಾನ್ವಿ ಅವನತ್ತ ನೋಡಿದಳು. ಮೊದಲ ಬಾರಿ ಬಸ್ನಲ್ಲಿ ಬಂದಿದ್ದೀರಾ? ಅವಳ ಕಣ್ಣುಗಳು ದೊಡ್ಡದಾದವು. ಹೇಗೆ ಗೊತ್ತಾಯಿತು? ನಿಮ್ಮ ಮುಖ ಹೇಳುತ್ತಿತ್ತು. ಅವನು ತುಸುನಕ್ಕ. ಸಾನ್ವಿ ಮೊದಲ ಬಾರಿಗೆ ನೋಡುತ್ತಿದ್ದ ರಿಷಬ್ನ ನಗು. ಆ ನಗು ತುಂಬ ಚಿಕ್ಕದು, ಆದರೆ ಅವಳ ಹೃದಯವನ್ನು ಸಂಪೂರ್ಣ ಅಲುಗಾಡಿಸಲು ಸಾಕಾಯಿತು. ರಿಷಬ್ ಕಾರಿನಲ್ಲಿ ಕುಳಿತು ಹೊರಟು ಹೋದ. ಸಾನ್ವಿ ಅಲ್ಲೇ ನಿಂತು ಕಾರು ದೂರ ಆಗುವವರೆಗೂ ನೋಡುತ್ತಲೇ ಇದ್ದಳು. ಅಯ್ಯೋ ದೇವ್ರೆ, ನೀನು ಟೋಟಲಿ ಜ್ಞಾನಿ ಎಂದು ಹಿಂಬದಿಯಿಂದ ಬಂದ ನಂದಿತ ಜೋರಾಗಿ ಹೇಳಿದಳು. ಸಾನ್ವಿ ಬೆಚ್ಚು ಬಿದ್ದು ತಿರುಗಿದಳು. ಏನು? ನಿನ್ನ ಮುಖ ನೋಡ್ಕೊ, ಫುಲ್ ಹೀರೋಯಿನ್ ಮೂಡ್ನಲ್ಲಿ ಇದೀಯಾ? ಸ್ಟಾಪ್ ಇಟ್ ನಂದಿತಾ. ಅವರು ಯಾರು? ನಿಜ ಹೇಳು. ಸಾನ್ವಿ ಕ್ಷಣಕಾಲ ಮೌನವಾಗಿದ್ದಳು. ನನಗೂ ಗೊತ್ತಿಲ್ಲ. ಹೆಸರು ರಿಷಬ್. ವಾವ್, ನೇಮ್ ಕೂಡ ಹೀರೋ ಥರ ಇದೆ. ಸಾನ್ವಿಯ ಗಲ್ಲಗಳು ಮತ್ತೆ ಕೆಂಪಾದವು. ಆ ಥರ ಏನಿಲ್ಲ, ಚೆನ್ನಾಗಿದೆ ಅಷ್ಟೆ. ಹೌದಾ? ಹಾಗಿದ್ರೆ ಅವರು ನಗು ನೋಡಿ ಯಾಕೆ ಫ್ರೀಸ್ ಆಗಿದ್ದೆ? ಸಾನ್ವಿ ಏನೂ ಮಾತನಾಡಲಿಲ್ಲ, ಏಕೆಂದರೆ ಅವಳಿಗೂ ತನ್ನ ನಡವಳಿಕೆ ಅರ್ಥವಾಗಿರ್ತಿರಲಿಲ್ಲ. ಅದೇ ಸಮಯದಲ್ಲಿ RK ಗ್ರೂಪ್ಸ್ ಆಫ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಇನ್ವೆಸ್ಟರ್ ಮೀಟಿಂಗ್ ನಡೆಯುತ್ತಿತ್ತು. ಮಿಸ್ಟರ್ ರಿಷಬ್, ಈ ಪ್ರಾಜೆಕ್ಟ್ ರಿಸ್ಕ್ ಹೆಚ್ಚು ಎಂದು ಒಬ್ಬ ಇನ್ವೆಸ್ಟರ್ ಹೇಳುತ್ತಿದ್ದ. ರಿಷಬ್ ಕಾಮ್ ಆಗಿ ಫೈಲ್ ಕ್ಲೋಸ್ ಮಾಡಿದ. ರಿಸ್ಕ್ ಇಲ್ಲದೆ ಸಕ್ಸಸ್ ಬರಲ್ಲ, ಆದರೆ ಲಾಸಸ್? ನಾನು ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ತೀನಿ, ಆದರೆ ಫಿಯರ್ ಅಕ್ಸೆಪ್ಟ್ ಮಾಡಲ್ಲ. ಅವನ ಧ್ವನಿ ಕಾನ್ಫಿಡೆನ್ಸ್ ಆಗಿ ಕೇಳಿಸಿತು. ಎಲ್ಲರೂ ಮೌನವಾದರು. ಬಿಸ್ನೆಸ್ ವಿಷಯದಲ್ಲಿ ರಿಷಬ್ ಯಾವತ್ತೂ ಇಮೋಷನಲ್ಲಿ ವೀಕ್ ಆಗಿರಲಿಲ್ಲ. ಅವನ ನಿರ್ಧಾರಗಳು ಶಾರ್ಪ್ ಮತ್ತು ಪರ್ಫೆಕ್ಟ್. ಇವತ್ತು ಮೀಟಿಂಗ್ ಮಧ್ಯೆಯೂ ಅವನ ಮನಸ್ಸು ವಿಚಿತ್ರವಾಗಿ ಡಿಸ್ಟ್ರಾಕ್ಟ್ ಆಗುತ್ತಿತ್ತು. ಸಾನ್ವಿಯ ನಗು, ಅವಳ ಇನ್ನೋಸೆಂಟ್ ಕಣ್ಣುಗಳು, ಅವಳ ಥ್ಯಾಂಕ್ ಯು ಎಂದ ರೀತಿ ಎಲ್ಲವೂ ಮತ್ತೆ ನೆನಪಾಗುತ್ತಿತ್ತು. ಮೀಟಿಂಗ್ ಮುಗಿದ ನಂತರ ರೋಹಿತ್ ಆಶ್ಚರ್ಯದಿಂದ ಕೇಳಿದ. ನೀವು ಓಕೆನಾ? ಯಾಕೆ? ನೀವು ಮೀಟಿಂಗ್ ಇರುವಾಗ ಯಾರನ್ನು ಮಾತನಾಡಲು ಬಿಡಲ್ಲ, ಆದರೆ ಇವತ್ತು ಅವರು ಏನು ಹೇಳಿದ್ರು ಸುಮ್ಮನೆ ಇದ್ರಿ. ರಿಷಬ್ ಉತ್ತರಿಸಲಿಲ್ಲ. ಅವನಿಗೂ ತನ್ನ ಬದಲಾವಣೆ ಗೊತ್ತಿತ್ತು. ಅದು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. ಸಂಜೆ ಮನೆಗೆ ಬಂದ ಸಾನ್ವಿ ಅನ್ಯೂಶಲಿ ಸೈಲೆಂಟ್ ಆಗಿದ್ದಳು. ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಕೂತಿದ್ದರು. ಕಾಲೇಜ್ ಹೇಗಿತ್ತು ಎಂದು ಶೇಷಾದ್ರಿ ಕೇಳಿದರು. ಚೆನ್ನಾಗಿತ್ತು ಅಪ್ಪ. ಜರ್ನಿ ಓಕೆನಾ ಎಂದು ಅಜಯ್ ಕೇಳಿದ. ಅವಳು ಶಾರ್ಟ್ ಆನ್ಸರ್ ಕೊಡುತ್ತಿದ್ದಳು. ಲಲಿತಾ ಅವಳನ್ನು ಗಮನಿಸುತ್ತಿದ್ದರು. ಏನೋ ಯೋಚನೆ ಮಾಡುತ್ತಿದ್ದಾಳೆ ಎಂದು ಅವರ ಮನಸ್ಸಿಗೆ ಅನಿಸಿತು. ಅಷ್ಟರಲ್ಲಿ ಅಜಯ್ ಸಡನ್ಲಿ ಕೇಳಿದ. ಬೈ ದ ವೇ, ಸ್ಕೂಟರ್ ಮೆಕ್ಯಾನಿಕ್ ಹತ್ತಿರ ಹೇಗೆ ಹೋಗಿತ್ತು? ಸಾನ್ವಿಯ ಕೈಯಲ್ಲಿದ್ದ ಸ್ಪೂನ್ ಕ್ಷಣಕಾಲ ನಿಂತಿತು. ಅದು ಯಾರಾದರೂ ಎಲ್ಪ್ ಮಾಡಿದ್ರಾ? ಅವಳಿಗೆ ಸುಳ್ಳು ಹೇಳುವುದು ಬರಲಿಲ್ಲ. ಆ ದಿನ ಎಲ್ಪ್ ಮಾಡಿದವರು ಯಾರವರು? ಅಜಯ್ನ ಧ್ವನಿ ಸೀರಿಯಸ್ ಆಯಿತು. ಸಾನ್ವಿಗೆ ನರ್ವಸ್ ಆಯಿತು. ಅವರು ಜಸ್ಟ್ ಹೆಲ್ಪ್ಡ್ ಅಷ್ಟೇ ಅಣ್ಣ. ಹೆಸರೇನವ್ರದ್ದು? ರಿಷಬ್.
ಆ ಹೆಸರು ಕೇಳಿದ ಕ್ಷಣ ಅಜಯ್ ಏನೋ ಯೋಚಿಸಿದ. ಫುಲ್ ಹೆಸರೇನು ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ಹೇಗೆ ಮಾತನಾಡಿದೆ ನೀನು? ಅಣ್ಣ ಅವರು ಬ್ಯಾಡ್ ಪರ್ಸನ್ ಅನಿಸ್ಲಿಲ್ಲ ನನಗೆ. ಹೇಗೆ ಗೊತ್ತು ನಿನಗೆ? ಅಜಯ್ ಧ್ವನಿ ಗಟ್ಟಿಯಾದಾಗ ಸಾನ್ವಿ ಎದರಿದಳು. ಎನ್ನಫ್ ಅಜಯ್ ಎಂದು ಶೇಷಾದ್ರಿ ತಡೆದರು. ರೇ ಅಪ್ಪ, ಅವರು ಹೆಲ್ಪ್ ಮಾಡಿದ್ದಾರೆ ಅಷ್ಟಕ್ಕೆ, ಅದರ ಬಗ್ಗೆ ತನಿಖೆ ಬೇಡ ಎಂದರು. ಮೌನವಾದರೂ ಅವನ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿತ್ತು. ಸಾನ್ವಿಗೆ ಮೊದಲ ಬಾರಿಗೆ ಗಿಲ್ಟ್ ಅನಿಸಿತು. ಯಾಕೋ ರಿಷಬ್ ಬಗ್ಗೆ ಮಾತನಾಡುವಾಗ ಅವಳ ಹೃದಯ ಅವನನ್ನು ಡಿಫೆಂಡ್ ಮಾಡಬೇಕೆನಿಸಿತು. ಆ ರಾತ್ರಿ ರಿಷಬ್ ತನ್ನ ರೂಮಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ. ಆದರೆ ಸ್ಕ್ರೀನ್ ಮೇಲೆ ಫೈಲ್ಸ್ ಅಲ್ಲ, ಒಂದು ಬ್ಲಾಂಕ್ ಪೇಜ್ ಓಪನ್ ಆಗಿತ್ತು. ಅವನ ಮನಸ್ಸು ಕಂಪ್ಲೀಟ್ಲಿ ಬೇರೆ ಕಡೆ ಇತ್ತು. ಅಷ್ಟರಲ್ಲಿ ಅವನ ತಾಯಿ ಒಳಬಂದರು. ಊಟ ಮಾಡಿಲ್ಲ ಏಕೆ? ಹೊಟ್ಟೆ ಹಸಿವಿಲ್ಲಮ್ಮ. ಮಾಳವಿಕಾ ಅವನ ಮುಖ ಗಮನಿಸಿದರು. ಏನೋ ತುಂಬ ಬದಲಾವಣೆಯಾಗಿದ್ದೆ ನಿನ್ನಲ್ಲಿ. ಏನೂ ಇಲ್ಲ ಅಮ್ಮ. ನಿನ್ನ ಅಮ್ಮ ರಿಷಬ್, ನಿನ್ನ ಸೈಲೆನ್ಸ್ ಕೂಡ ಓದಬಹುದು. ಅವನು ಮೌನವಾಗಿದ್ದ. ಯಾರಾದರೂ ಸ್ಪೆಷಲ್ ಪರ್ಸನ್ ಬಂದಿದ್ದಾರಾ ನಿನ್ನ ಲೈಫಲ್ಲಿ? ಈ ಬಾರಿ ರಿಷಬ್ ತಕ್ಷಣ ಉತ್ತರಿಸಲಿಲ್ಲ. ಅದೇ ಉತ್ತರ ಮಾಳವಿಕಾ ಅವರಿಗೆ ಸಾಕಾಗಿತ್ತು. ಅವರು ಮೃದುವಾಗಿ ನಕ್ಕರು. ಫೈನಲಿ ಮಾಮ್ ಪ್ಲೀಸ್, ಹೆಸರು ಏನು? ರಿಷಬ್ ನಿಧಾನವಾಗಿ ಕಿಟಕಿಯ ಹೊರಗೆ ನೋಡಿದ. ಮಳೆ ಮತ್ತೆ ಶುರುವಾಗಿತ್ತು. ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸಾನ್ವಿಯ ಮುಖ ಮೂಡಿತು. ಆದರೆ ಅವನು ಹೆಸರು ಹೇಳಲಿಲ್ಲ. ಮೊದಲ ಬಾರಿಗೆ ಅವನು ಅವಳ ಹೆಸರನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡಿದ್ದ. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರ ಪ್ರೀತಿಯ ದಾರಿ ಇಷ್ಟು ಸುಲಭವಾಗಿರಲಿಲ್ಲ. ಏಕೆಂದರೆ ನೆರಳಿನಂತೆ ದೂರದಿಂದ ಇವರಿಬ್ಬರನ್ನು ಗಮನಿಸುತ್ತಿದ್ದ ಆ ವ್ಯಕ್ತಿ ಈಗ ತನ್ನ ಮುಂದಿನ ಹೆಜ್ಜೆ ಇಡಲು ಸಿದ್ಧವಾಗುತ್ತಿದ್ದ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.